ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹೊಸದುರ್ಗ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆತ್ಮೀಯವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಸ್ಮರಿಸಿ ಅವರ ಮುಂದಿನ ಉನ್ನತ ಶಿಕ್ಷಣ ಹಾಗೂ ಭವಿಷ್ಯದ ಜೀವನ ಪಯಣಕ್ಕೆ ಶುಭ ಹಾರೈಸಲಾಯಿತು. ಹಲವು ವರ್ಷಗಳ ಕಾಲ ವಿದ್ಯಾರ್ಥಿ ನಿಲಯದಲ್ಲಿ ಒಟ್ಟಾಗಿ ಕಳೆದ ನೆನಪುಗಳನ್ನು ಹಂಚಿಕೊಂಡ ವಿದ್ಯಾರ್ಥಿಗಳು ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ 2 ಸಹಾಯಕ ನಿರ್ದೇಶಕರಾದ ಎನ್ ಗೋಪಾಲಪ್ಪ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಸರ್ಕಾರಿ ವಿದ್ಯಾರ್ಥಿ ನಿಲಯಗಳು ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಉನ್ನತ ಗುರಿಗಳನ್ನು ಸಾಧಿಸಬೇಕು ಎಂದು ಸಲಹೆ ನೀಡಿದರು. ವಿದ್ಯಾರ್ಥಿ ನಿಲಯದ ವಾರ್ಡನ್ ಬಿಎಲ್ ವಿಜಯಲಕ್ಷ್ಮಿ ಮಾತನಾಡಿ, ವಿದ್ಯಾರ್ಥಿಗಳು ನಿಲಯದಲ್ಲಿ ಶಿಸ್ತು, ಪರಿಶ್ರಮ ಹಾಗೂ ಸಹಬಾಳ್ವೆಯ ಮೌಲ್ಯಗಳನ್ನು ಕಲಿತಿದ್ದು, ಮುಂದಿನ ದಿನಗಳಲ್ಲಿ ತಮ್ಮ ಕುಟುಂಬ ಹಾಗೂ ಸಮಾಜಕ್ಕೆ ಕೀರ್ತಿ ತರಲಿ ಎಂದು ಹಾರೈಸಿದರು. ವಿದ್ಯಾರ್ಥಿ ನಿಲಯದ ವಾರ್ಡನ್ ಅಜ್ಜಪ್ಪ ಅವರು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ಸಿನತ್ತ ಸಾಗುವಂತೆ ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿ ನಿಲಯದಲ್ಲಿ ದೊರೆತ ಸೌಲಭ್ಯಗಳು, ಮಾರ್ಗದರ್ಶನ ಹಾಗೂ ಸಿಬ್ಬಂದಿಯ ಸಹಕಾರವನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ನಿಲಯದ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದು, ಅಂತಿಮವಾಗಿ ಪರಸ್ಪರ ಶುಭಾಶಯ ವಿನಿಮಯಗಳೊಂದಿಗೆ ಸಮಾರಂಭ ಸಂಪನ್ನಗೊಂಡಿತು. ಪದವಿ ಆಗಿರ್ಬೋದು, BEd ಆಗಿರ್ಬೋದು, MA ಆಗಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಉಳಿದುಕೊಳ್ಳೋದಕ್ಕೆ ಸ್ಥಳವನ್ನು ಕೊಟ್ಟು ನಿಮ್ಮ ಒಂದು ವಿದ್ಯಾರ್ಹತೆಗೆ ಸಹಕರಿಸಿದಂತ ಈ ಒಂದು ವಿದ್ಯಾರ್ಥಿ ನಿಲಯಕ್ಕೆ ನಾವೆಲ್ಲರೂ ಕೂಡ ಧನ್ಯರಾಗಿರ್ಬೇಕು. ಯಾಕಪ್ಪ ಅಂದ್ರೆ ನಿಮ್ಮ ಏಳಿಗೆಗೆ ಸ್ಥಳವನ್ನ ಕೊಟ್ಟು ನಿಮ್ಗೆ ಆಶ್ರಯ ಕೊಟ್ಟಿರುವಂತ ಈ ಒಂದು ವಿದ್ಯಾರ್ಥಿ ನಿಲಯ, ಈ ಒಂದು ವಿದ್ಯಾರ್ಥಿ ನಿಲಯ ಒಂದು ಶಾಶ್ವತವಾಗಿರುತ್ತೆ. ನಾವೆಲ್ಲರೂ ಕೂಡ ಇಲ್ಲಿ ಓದಿ ವಿದ್ಯೆಯನ್ನು ಗಳಿಸಿಕೊಂಡು ನಮ್ಮ ಬದುಕಿನ ಏಳಿಗೆಗೆ ನಾವು ಪ್ರಗತಿಯನ್ನ ಸಾಧಿಸ್ತೀವಿ. ಅಂತಹ ವಿದ್ಯಾರ್ಥಿ ನಿಲಯ ಇದು ಹೊರಗಿನ ಜನರಿಗೆ ಒಂದು ರೀತಿಯಲ್ಲಿ ಇಲ್ಲಿ ಈ ವಿದ್ಯಾರ್ಥಿ ನಿಲಯದ ಬಗ್ಗೆ ಕಲ್ಪನೆನೇ ಬೇರೆ ಇದೆ. ಆದರೂ ಕೂಡ ಈ ಒಂದು ವಿದ್ಯಾರ್ಥಿ ನಿಲಯ ಪೇಪರ್ ಅಂದ್ರೆ ಪತ್ರಿಕೆಗಳಲ್ಲಿ ಬರುವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಯನ್ನ ತಯಾರು ಮಾಡಿದಂತಹ ಸ್ಥಳ ಇದು. ಯಾಕಂದ್ರೆ ಮೊನ್ನೆ ಒಂದು ಪೇಪರ್ ಅಲ್ಲಿ ಬಂದಿತ್ತು, BEd ಅಲ್ಲಿ ರ್ಯಾಂಕ್ ಅನ್ನ ಪಡೆದಿರುವಂತಹ ಯಾರು ಪರಶುರಾಮ್ ಅಲ್ವಾ, ಪರಶುರಾಮ್ ರವರು ಈ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದವರು ಎನ್ನುವುದು ಕೂಡ ಇಡೀ ಪತ್ರಿಕೆಯಲ್ಲಿ ಜಾಹೀರಾತು. ಆಗ ಪತ್ರಿಕೆಯ ಒಂದು ಫೋಟೋವನ್ನು ತೆಗೆದುಕೊಂಡು ನಮ್ಮ ಆಫೀಸಲ್ಲಿ ಫೈಲ್ ಮಾಡಿ ಕಮಿಷನರ್ ಆಫೀಸ್ವರೆಗೂ ಕೂಡ ಕಳಿಸ್ಕೊಟ್ರು. ಏಕೆಂದ್ರೆ ಒಂದು ವಿದ್ಯಾರ್ಥಿ ನಿಲಯ ಎಲ್ಲಾ ರೀತಿಯಾದಂತಹ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಏನನ್ನ ವಿದ್ಯಾರ್ಥಿಗಳಿಂದ ಕೇಳುತ್ತೆ ಅನ್ನೋದಾದ್ರೆ ನಿಮ್ಮ ಶ್ರಮಕ್ಕೆ ತಕ್ಕದ ಫಲವನ್ನ ಕೊಟ್ಟಾಗ ಆ ಒಂದು ರ್ಯಾಂಕ್ ಅನ್ನ ಪಡೆದಿದ್ದಾನೆ ಅಂತ ಅಂದಾಗ ವಿದ್ಯಾರ್ಥಿ ನಿಲಯದ ಒಬ್ಬ ವಿದ್ಯಾರ್ಥಿ ಅಷ್ಟು ರ್ಯಾಂಕ್ ಅನ್ನ ಪಡೆದಿದ್ದಾನೆ, ಅವನಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೂ ಕೂಡ ನಮ್ಮ ಇಲಾಖೆ ತುಂಬಾ ಇಷ್ಟಪಡುತ್ತೆ, ಅಂದ್ರೆ ಹರ್ಷವನ್ನ ವ್ಯಕ್ತಪಡಿಸುತ್ತೆ. ನಾವು ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿರೋದ್ರಿಂದ ಒಬ್ಬ ವಿದ್ಯಾರ್ಥಿ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ರ್ಯಾಂಕ್ ಅನ್ನ ಪಡೆದಿದ್ದಾನೆ ಅಂತ ಅಂದ್ರೆ ಅದು ನಮ್ಮ ಇಲಾಖೆಯ ಒಂದು ಗೌರವ. ಯಾಕೆಂದ್ರೆ ಇಷ್ಟೆಲ್ಲ ಸೌಲಭ್ಯ ಕೊಡುತ್ತೆ ಅಂದ್ರೆ ಯಾರಿಗೋಸ್ಕರ ಅಲ್ಲ, ನಿಮ್ಮೆಲ್ಲರ ಏಳಿಗೆಗೋಸ್ಕರ. ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿ ಸಮಾಜದಲ್ಲಿ ಬಾಳಿ ಬದುಕಬೇಕು, ನೀವೆಲ್ಲರೂ ಕೂಡ ಮಾದರಿಯಾಗಬೇಕು ಅನ್ನೋದಕ್ಕೋಸ್ಕರ ಸರ್ಕಾರ ಆಗಿರಲಿ, ಇಲಾಖೆ ಆಗಿರಲಿ, ಇಲಾಖಾ ಮಟ್ಟದ ಅಧಿಕಾರಿಗಳಾಗಿರಲಿ, ನೀವೇನು ಕೇಳ್ತಿರೋ ಅದನ್ನೆಲ್ಲದನ್ನೂ ಕೂಡ ಸೌಲಭ್ಯಗಳನ್ನ ಕೊಡ್ತಾ ಬಂದಿದ್ದಾರೆ, ಇನ್ನೂ ಕೂಡ ಕೊಡ್ತಾರೆ. ಅದನ್ನ ಬಳಸ್ಕೊಳ್ರಿ, ಬೆಳೀರಿ, ಬದುಕ್ರಿ, ಚೆನ್ನಾಗಿರಿ ಅಂತ ಹೇಳ್ತಾ ಇದನ್ನೆಲ್ಲ ವ್ಯವಸ್ಥೆ ಮಾಡಿದೆ. ನೀವು ಹಾಗೆ ಓದಬೇಕು, ಚೆನ್ನಾಗಿ ಓದ್ತಿದ್ದೀರ ಅಂತ ಗೊತ್ತು, ಆದರೆ ಒಂದು ಸ್ವಲ್ಪ ಬೇಜಾರಾಗ್ತದೆ. ಯಾರು
ಮಾಡಬೇಡಿ. ಚೆನ್ನಾಗಿ ಓದ್ಕೊಟ್ರಿ, ನಿಮ್ಮ ತಂದೆ ತಾಯಿಗಳು ಓದೋಕ್ಕೆ ಕಳಿಸ್ತಾರೆ. ನಾನು ಏನು ಅಂತ ಹೇಳೋದು ನಿಮ್ಗೆ ಅರ್ಥ ಆಗಿರುತ್ತೆ. ನೀವೇನು ಹೇಳ್ತೀರಿ ಆ ವ್ಯವಸ್ಥೆ ನಾನು ಮಾಡ್ತೀನಿ, ಆದರೆ ನಾನು ಏನು ಹೇಳ್ತೀನೋ ನೀವು ಅದನ್ನು ಮಾಡಬೇಕು ಅಷ್ಟೇ. ಎಲ್ಲರಿಗೂ ಒಳ್ಳೆಯದು. ಒಂದು ಸ್ಫೂರ್ತಿ ಅಂತ ನೀಡುವಂಥ ಸ್ಥಳ. ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಶನಿವಾರ ಶುಕ್ರವಾರ, ಒಟ್ಟು ಯಾವುದೇ ರೀತಿ ಇದಿಲ್ಲ. ಆದರೆ ನಮ್ಮನ್ನು ಇಲ್ಲಿ ವಿದ್ಯೆಯನ್ನು ಕೊಟ್ಟು, ಅನ್ನವನ್ನು ಕೊಟ್ಟು, ಈ ಮನೆಯನ್ನು ಕೂಡ ಆ ರೀತಿ ನೋಡ್ತೀನಲ್ಲ. ಟೈಮ್ ಸರಿಯಾಗಿ ಕಾಫಿ ಟೀ ಆಗಿರ್ಬೋದು, ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೀಡ್ತಕ್ಕಂಥದ್ದು ಈ ವಸತಿ ನಿಲಯ. ಈ ವಸತಿ ನಿಲಯದಲ್ಲಿ ಓದಿರ್ತಕ್ಕಂಥ ಹುದ್ದೆಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ, ಜಿಲ್ಲೆಯ ಮಟ್ಟದಲ್ಲೂ ಕೂಡ, ರಾಜ್ಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ನೀವೆಲ್ಲರೂ ಕೂಡ ಇಲ್ಲಿಗೆ ಓದಲಿಕ್ಕೆ ಬಂದಿದ್ದೀರಾ. ದಯಮಾಡಿ ಕೂಡ ಟೈಮ್ ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಮಾಡಬೇಕು. ಟೈಮ್ ಅನ್ನೋದು ಎಷ್ಟು ಅತ್ಯಮೂಲ್ಯವಾದದ್ದಪ್ಪ ಅಂದರೆ ಗೊತ್ತಾಯ್ತು. ನಾನು ಏನಪ್ಪ ಅಂದರೆ PUC 2012 ನನ್ನ PUC ಹೋಗ್ಬಿಟ್ಟು ಆಗ ಸ್ವಲ್ಪ ಮನೆಯಲ್ಲಿ ಸಮಸ್ಯೆ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ, ಬೆಂಗಳೂರಿಗೆ ದುಡಿಯಾಗ್ಬೋದು 5 ವರ್ಷಗಳ ಕಾಲ ಬೆಂಗಳೂರಲ್ಲಿ ದುಡಿದು ನನಗೆ ಅರ್ಥ ಆಯ್ತು, ಇವತ್ತೆಲ್ಲ ನಾಳೆ ದುಡಿಬೋದು, ಆದರೆ ವಿದ್ಯೆಯನ್ನು ಮಾತ್ರ ನಾವು ಸರಿಯಾದ ಏಜ್ನಲ್ಲೇ ಪಡ್ಕೋಬೇಕು. ಅವಾಗ 5 ವರ್ಷ ಬಿಟ್ಟು ನಾನೇನು ಮಾಡಿದೆ, ಮತ್ತೆ ಪುನಃ 2017 ಇದೇ ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಆದೆ. ಅಡ್ಮಿಷನ್ ಆದಾಗ 1 ವರ್ಷ ನಾನು ಬೆಂಗಳೂರಲ್ಲಿದ್ದು ಮತ್ತೆ ನಂತರ ಇಲ್ಲಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಇಲ್ಲಿ ಬಂದೆ. 2 ವರ್ಷಗಳ ಕಾಲ ಇಲ್ಲೇ ಇದ್ದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಈ ಡಿಗ್ರಿ ಆದಮೇಲೆ B.Edಗೆ ಅಡ್ಮಿಷನ್ ಆದೆ. B.Ed ಅಡ್ಮಿಷನ್ ಆದರೂ ಕೂಡ ಅಲ್ಲೂ 1 ವರ್ಷ ಇಲ್ಲಿ ನಾನು ಹಾಸ್ಟೆಲಲ್ಲಿ ಇದ್ದು B.Edನ್ನು ಮುಗಿಸ್ಕೊಂಡು ಇವಾಗ ನಾನು ಮಾಡಿದ್ಕೆರೆಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇವಾಗ ರಜೆ ಇರ್ತಲ್ಲ, ಹಾಗಾಗಿ ನಾನು ಏನು ಮಾಡಿದ್ನಪ್ಪ ಅಂದರೆ MAಗೆ ಅಡ್ಮಿಷನ್ ಆಗಿದ್ದೀನಿ. ಒಂದು 2 ತಿಂಗಳ ಕಾಲ ಇಲ್ಲಿ ಕ್ಲಾಸ್ ಕೇಳೋಣಂತ ಬಂದಿದ್ದೀನಿ. ಆದರೆ ನಂದು ಯಾವುದೇ ರೀತಿಯಾದ ಹಾಸ್ಟೆಲಲ್ಲಿ ಅಪ್ಲಿಕೇಶನ್ ಇಲ್ಲ. ಅದೊಂದು ನನಗೆ ನೋವಿನ ಸಂಗತಿ. ಯಾಕಂದರೆ ಯಾವಾಗ ಬಂದರೂ ಕೂಡ ಏನು ಕೇಳಿದ್ರೆ ಊಟ ಆಗ್ತಕ್ಕಂಥ ಏನಾದರೂ ವಸತಿ ಇದ್ದರೆ ನಮ್ಮ SC/ST ಬಾಲಕರ ವಿದ್ಯಾರ್ಥಿನಿಗೆ ಯಾರಿಗೂ ಕೂಡ ಇವತ್ತಿನವರೆಗೂ ಆಗಿದೆ, ಎಲ್ಲಿದ್ದ ಬಂದರೂ ಕೂಡ ಯಾರಿಗೂ ಊಟ ಇಲ್ಲ ಅಂತ ಇವತ್ತಿನವರೆಗೂ ಆಗಲಿ, ನಮ್ಮ ತಿಮ್ಮಜ್ಜ ಆಗಿರ್ಬೋದು ಅಥವಾ ನಮ್ಮ ಸಿಬ್ಬಂದಿ ಆಗಿರ್ಬೋದು, ಯಾರನ್ನೂ ಕೂಡ ಹಿಂದೆ ಕಳಿಸಿಲ್ಲ. ಹಾಗಾಗಿ ದಯಮಾಡಿ ಊಟವನ್ನು ಯಾವುದೇ ಕಾರಣಕ್ಕೂ ಪ್ಲೀಸ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ಎಲ್ಲ ಕಾಣೋಗ್ರಿ, ನಿಮ್ಮ ರೂಮಲ್ಲೇ ಊಟ ಮಾಡಿರಿ. ನಿಮಗೆ ಎಷ್ಟು ಬೇಕಾಗುತ್ತಾ ಅಷ್ಟು ಮಾತ್ರ ಊಟ ಮಾಡಿ. ಯಾಕಂದ್ರೆ ಅವತ್ತಿನ ಒಂದು ಊಟ ಎಷ್ಟೋ ಜನಗಳ ಶ್ರಮ ಇದೆ. ಹಾಗಾಗಿ ಯಾರು ಕೂಡ ವೇಸ್ಟ್ ಮಾಡಬೇಡಿ. ಇಲ್ಲಿ ಬಂದಿರ ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿತು ನಿಮ್ಮ ತಂದೆ ತಾಯಿಗೆ ಮತ್ತು ನಿಮಗೆ ಆಶ್ರಯ ನೀಡ್ತಕ್ಕಂಥ ಹಾಸ್ಟೆಲ್ಗೆ ಒಳ್ಳೆ ಉತ್ತಮವಾದ ಅಂಕಗಳೊಂದಿಗೆ, ಉತ್ತಮವಾದ ವಿದ್ಯಾಭ್ಯಾಸದೊಂದಿಗೆ, ಉತ್ತಮವಾದ ಸಾಧನದೊಂದಿಗೆ ನೀವೇನಾದರೂ ಕೊಡುಗೆ ಕೊಡಬೇಕು ನಮಗಿದ್ರೆ ಇದೇ ರೀತಿಯಾಗಿ ಕೊಡಬೇಕು. ಯಾವುದೇ ರೀತಿಯಾದ ಚಟುವಟಿಕೆಗಳಾಗಿರ್ಬೋದು, ಯಾವುದಕ್ಕೆ ಅವಕ್ಕೆಲ್ಲ ಮಾರುವಾಗಲೇ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಗುರು ಶಿಷ್ಯರಿಗೆ ಎಲ್ಲರಿಗೂ ಕೂಡ ಉದ್ಯೋಗವಾಗಿ ಇರುವಂಥ ಇಷ್ಟನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ